ಇಡೀ ಕುಂಬಳಕಾಯಿ ಹಾ. ನಾವು ಹಗ್ಗ ಹಾಕಿ ಮೇಲೆ ಕಟ್ಟಿದ್ರೆ ಹಾ. ಒಂದು 4-5 ತಿಂಗಳು ಏನೂ ಆಗುದಿಲ್ಲ. ಗಿಡದಲ್ಲಿ ಹೂ ಹೋಗುವಾಗ ಒಂದೆರಡು ಹೂ ಹೋಗುವ ನಂತರ ಹಾ. ಕಾಯಿ ಬಂದು ಹೂ ಬರ್ತದೆ. ಹೌದು. ಹಾಳು ಆಗುದಿಲ್ಲ. ಒಂದು ವೇಳೆ ಹಾಳು ಆಗಿದ್ರೆ ಹಾ. ಅದರಲ್ಲಿ ಇದೊಂದು ನೊಣ ತುಂಬಿ ಒಂದಿದೆ, ಹಾ ಹಾ ಅದು ಒಂದು ಹೂವಿಂದ ಒಂದು ಹೂವಿಗೆ ಕೂತ್ಕೊಳ್ತದೆ. ಓಕೆ. ಅದು ಕೂತ್ಕೊಳ್ಳದಿದ್ರೆ ಕಾಯಿ ಹಾಳಾಗ್ತದೆ. ಹಾ. ಅದು ನಮ್ಗೆ ಸಂಶಯ ಬಂದ್ರೆ ಹಾ. ನಾವು ಈ ತರ ಮಾಡಬೇಕು. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರತ್ ಪೆರೇರಾ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಹೇಗಿದ್ದೀರಿ? ಇವತ್ತು ನಾನೊಂದು ಹೊಸ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೇನೆ. ಸೊ ಅದರ ಮೊದಲು ನಿಮ್ಗೆ ಎಲ್ಲರಿಗೆ ಒಂದು ಥ್ಯಾಂಕ್ಸ್. ನಂಗೆ 1,000 ಸಬ್ಸ್ಕ್ರೈಬರ್ ಪ್ಲಸ್ ಆಗಿದ್ದಾರೆ, ತುಂಬಾ ಖುಷಿ ಆಯ್ತು. ಸೊ ಅದರ ನಂತರ ಇದು ಫಸ್ಟ್ ವಿಡಿಯೋ ಹೇಳ್ಬೋದು 1,000 ನಂತರ. ಸೊ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ, ಸ್ವಲ್ಪ ಬಿಸಿ ಇದ್ದೆ. ಇವತ್ತು ನಾವು ಬೂದಿ ಕುಂಬಳಕಾಯಿ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೇವೆ. ತುಂಬಾ ಜನ ಮನೆಯಲ್ಲಿ ಮಾಡ್ತಾರೆ, ಮತ್ತೆ ಪ್ಲಸ್ ವೆಜಿಟೇಬಲ್ ಕೆಲವು ಜನದ್ದು ಭಾರಿ ಫೇವ್ರೇಟ್. ಸೊ ಅವರು ಕುಕ್ ಮಾಡ್ತಾರೆ. ಇವತ್ತು ನಾವು ಅದರ ಬಗ್ಗೆ ಕಲಿಯುವ, ಹೇಗೆ ಬಿಸ್ನೆಸ್ ಮಾಡೋದು, ಹೇಗೆ ಮನೆಯಲ್ಲಿ ಮಾಡ್ಬೋದು, ಇಷ್ಟು ಒಂದು ಅರ್ಧ ಎಕರೆ ಜಾಗ ಅಲ್ಲಿ ಸಹ ಮಾಡ್ಬೋದು. ಸೊ ಸರ್ ಹತ್ರ ಇಲ್ಲಿ 3 ಎಕರೆ ಪ್ಲಸ್ ಜಾಗ ಉಂಟು. ಸೊ ನಾನೀಗ ಎಲ್ಲಿದ್ದೆ ಅಂದ್ರೆ ಉಡುಪಿ ಡಿಸ್ಟಿಕ್ ಕಾರ್ಕಳ ತಾಲೂಕು ರೆಂಜಾಳ ಗ್ರಾಮದಲ್ಲಿದ್ದೇನೆ. ಇವತ್ತಿನ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಫ್ರೆಂಡ್ಸ್, ಇವತ್ತು ನಮ್ಮೊಟ್ಟಿಗಿದ್ದಾರೆ ಜಾರ್ಜ್ ಸಾಂತುಮಾಯರ್. ಸೊ ಅವರು ಬೂದಿ ಕುಂಬಳಕಾಯಿ ಅಗ್ರಿಕಲ್ಚರ್ ಮಾಡ್ತಿದ್ದಾರೆ. ಸೊ ಅವರ ಬಗ್ಗೆ ನಾಲೆಜ್ ಕೇಳುವ ಹೇಗೆ ಅಂತ. ಸರ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ ಸರ್. ಎಷ್ಟು ವರ್ಷದಿಂದ ನೀವು ಬೂದಿ ಕುಂಬಳಕಾಯಿದು ಬಿಸ್ನೆಸ್ ಮಾಡ್ತಿದ್ದೀರಿ? ಈಗ ಸುಮಾರು ಒಂದು 6-7 ವರ್ಷದಿಂದ ಪ್ರತಿ ವರ್ಷ ಮಾಡ್ತಾ ಇದ್ದೇನೆ. 6-7 ವರ್ಷದಿಂದ. ಹೌದು. ಓಕೆ. ಬೂದಿ ಕುಂಬಳಕಾಯಿ ಮಾಡ್ಲಿಕ್ಕೆ ಹೇಗೆ ಒಂದು ಪ್ರೇರಣೆ ಬಂತು, ಐಡಿಯಾ ಹೇಗೆ ಬಂತು? ಹೇಗೆ 1-2 ಸಲ ಗಿಡ ನೆಟ್ಟದ್ದು ತುಂಬ ಬೂದಿ ಕುಂಬಳಕಾಯಿ ಆಯಿತು. ನನಗೆ ತುಂಬ ಅದರಲ್ಲಿ ಫಲ ಬಂದು ಸಿಕ್ಕಿತು. ಓಕೆ. ಫಾಯ್ದೆ ಸಿಕ್ಕಿತು. ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಅದರ ಬೀಜ ಹಾಕಿ ಇದೇ ಥರ ಮಾಡ್ತಾ ಇದ್ದೇನೆ. ಓಕೆ. ಅದು ಅದರಲ್ಲಿ ವೆರೈಟಿ ಉಂಟಾ ಬೂದಿ ಕುಂಬಳ? ಇಲ್ಲಿ ವೆರೈಟಿ ಇದೆ, 2 ಕ್ವಾಲಿಟಿ ಇದೆ ಅದರಲ್ಲಿ. ಓಕೆ. ಒಂದು ಚಿಕ್ಕ ಕ್ವಾಲಿಟಿ ಅಂದರೆ ಅದು 1 ಕಿಲೋದಿಂದ 5 ಕಿಲೋ ತನಕ ಹೋಗ್ತಾ ಇದೆ. 1 ಕಿಲೋ 5? 1 ಕಿಲೋದಿಂದ 5 ಕಿಲೋ ತನಕ ಕಾಯಿ ಬೀಳ್ತದೆ. ಓಕೆ. ಇನ್ನೊಂದು ಕ್ವಾಲಿಟಿ ಇದೆ, ಅದು ಕೂಡ 1 ಕಿಲೋದಿಂದ 10 ಕಿಲೋ ತನಕ ದೊಡ್ಡದು ಆಗ್ತದೆ. ಓಕೆ. ಇದು 1 ಕಿಲೋದಿಂದ 5 ಕಿಲೋ ತನಕ ಅಂದರೆ ಮನೆಯಲ್ಲಿ ಪದಾರ್ಥ ಮಾಡಲಿಕ್ಕೆ ಕೊಂಡು ಹೋಗುವವರಿಗೆ ಇದು ಒಳ್ಳೇದಾಗ್ತದೆ. ಇದು ದೊಡ್ಡದಾದರೆ ಅದು ಕಟ್ ಮಾಡಿ ಹಾಳಾಗ್ತದೆ. ಓಕೆ. ಅದಕ್ಕೋಸ್ಕರ ಇದಕ್ಕೆ ಡಿಮಾಂಡ್ ಜಾಸ್ತಿ. ಇದಕ್ಕೆ ಡಿಮಾಂಡ್ ಜಾಸ್ತಿ? ಹೌದು ಹೌದು. ಅದು ಬೂದಿ ಕುಂಬಳ ಅಂತ ಯಾಕೆ ಹೇಳ್ತಾರೆ? ಹೊರ ಕಡೆಯಿಂದ ಬೂದಿ ತರ ಪೌಡರ್ ತರ ಇದೆ. ಓಕೆ ಓಕೆ. ಬೂದಿ ತರ ಪೌಡರ್ ಇದೆ, ಅದು ನಾವು ಕೈ ಮುಟ್ಟಿದ್ರೆ ಗೊತ್ತಾಗ್ತದೆ ಪೌಡರ್ ತರ. ಹೌದೌದು, ಅದಕ್ಕೆ ಬೂದಿ ಕುಂಬಳಕಾಯಿ ಅಂತ ಹೇಳ್ತಾರೆ. ಎಂತೆಲ್ಲ ಹಾಕ್ತೀರಿ ಇದಕ್ಕೆ? ಅದಕ್ಕೆ ಮಣ್ಣು ಗೊಬ್ಬರ ಮಿಶ್ರಿತ ಆಗಿ ನಾವು ಬೀಜ ಹಾಕೋದು. ಓಕೆ. ನಂತರ ಗಿಡ ಆದ ನಂತರ ಅದರ ಹಟ್ಟಿ ಗೊಬ್ಬರ ಹಾಕಿ ವಾರಕ್ಕೊಮ್ಮೆ ಸಗಣಿ ನೀರು ಕೊಡ್ತೇವೆ. ಓಕೆ ಓಕೆ. ವಾರಕ್ಕೊಮ್ಮೆ ಅದರಲ್ಲಿ ಗಿಡ ಬರ್ತದೆ. ಗಿಡಕ್ಕೆ ನಾವು ಯಾವ ತರ ಹೋಗ್ತದೆ ಅದೇ ದಾರಿಗೆ ಬಿಡಬೇಕು. ಅದರ ಬಳ್ಳಿ ಬೂರು ಅಂತ ಹೇಳ್ತೇವೆ, ಬಳ್ಳಿ. ಅದು ನಾವು ತಿರುಗಿಸಿ ಕೊಡ್ತೇವೆ ಅಂತ ಎತ್ತಿ ತಿರುಗಿಸಿ ಕೊಟ್ರೆ ಅದು ಅಲ್ಲಿ ನಿಲ್ತದೆ. ಅದಕ್ಕೆ ನೋವಾಗ್ತದೆ. ಅದು ಮುಂದಗಡೆ ಹೋಗುದಿಲ್ಲ. ಓಕೆ. ಅದು ಯಾವ ರೀತಿ ಹೋಗ್ತದೆ ಅದೇ ರೀತಿ ಹೋಗ್ಲಿಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ಈ ತರ ಬಿಟ್ಟಿದ್ದೇವೆ. ಓಕೆ. ಫುಲ್ ತೋಟದಲ್ಲಿ ಫುಲ್ ಬಿಟ್ಟಿದ್ದೇವೆ. ನಾನು ಈ ಕಡೆ ಬರ್ಲಿಕ್ಕೆ ಬಾರದು ಅಂತ ತಿರುಗಿಸಿ ಕೊಟ್ರೆ ಅದು ಅಲ್ಲೇ ನಿಲ್ತದೆ, ಮುಂದಗಡೆ ಹೋಗುದಿಲ್ಲ. ಮತ್ತೆ ಅದು ಅದರಲ್ಲಿ ಕುಂಬಳಕಾಯಿ ಆಗುದಿಲ್ಲ. ಓಕೆ. ಈಗ ಫಸ್ಟ್ ನಡೆಯುವಾಗ ಎಷ್ಟು ಬೀಜ ಹಾಕ್ಬೇಕು? 8-10 ಬೀಜ ಹಾಕಿದೆ ಒಂದು ಗುಂಡಿಯಲ್ಲಿ. ಹೌದು. ಒಂದು 4-5 ಗಿಡ ಬಿಟ್ಟಿದೆ, ಮತ್ತೆ ಎಲ್ಲ ತೆಗೆದಿದೆ. ಓಕೆ ಓಕೆ. ಜಾಸ್ತಿ ಗಿಡ ಬಿಟ್ರೆ ಒಳ್ಳೇದಾಗುದಿಲ್ಲ. ಇದು ಬಳ್ಳಿ ಕಟ್ ಮಾಡಿ ನಮ್ಗೆ ಬೇರೆ ಕಡೆ ನಡಿಬಹುದು, ಹಾಗೆ ಆಗ್ತದ? ಇಲ್ಲ, ಆಗುದಿಲ್ಲ. ಇದು ಬೂದಿ ಕುಂಬಳಕಾಯಿ ಎಷ್ಟು ಕೆಜಿ ಇರ್ತದೆ ಒಂದು ನಿಮ್ದು ಅಂದಾಜು ಪ್ರಕಾರ? ಒಂದು ಕುಂಬಳಕಾಯಿ ಚಿಕ್ಕದಂದ್ರೆ 1 kg. ಓಕೆ. ನೋಡಿ ಈ ತರದ್ದು. ಇದು 2.5 kg ಇದೆ. ಈಗ ಇದು ಒಂದು ಹೈಯೆಸ್ಟ್ ಎಷ್ಟಾಗಿದೆ ನಿಮ್ಮದ್ರಲ್ಲಿ? ನಮ್ಮದ್ರಲ್ಲಿ ಹೈಯೆಸ್ಟ್ ಅಂದ್ರೆ ಈಗ ಒಂದು ನೋಡಿ, ಈ ಗುಳ್ನಲ್ಲಿ ಒಂದು 25 ಇದೆ. ಓಕೆ ಓಕೆ. ಇನ್ನು ಎಷ್ಟು ಕೆಜಿ ಜಾಸ್ತಿ ಅಂದ್ರೆ ನಿಮ್ಮದ್ರಲ್ಲಿ ಯಾವ್ದದ್ದು? ಈಗ ಒಂದು 50 kg ತನಕ ಇದೆ ಇದರಲ್ಲಿ. 50 kg? ಹೌದು. ಓಕೆ. ನಿಮ್ಗೆ ಎಷ್ಟು ರೇಟ್ ಕೊಡ್ತಾರೆ ಮಾರ್ಕೆಟಲ್ಲಿ? ಮಾರ್ಕೆಟಲ್ಲಿ 15ರಿಂದ 20 ರೂಪಾಯಿ ತನಕ ಕೊಡ್ತಾರೆ. 15ರಿಂದ 20 ರೂಪಾಯಿ? ಹೌದು. ಇದು ಕಾರ್ಕಳದಲ್ಲಿ ರೇಟ್, ನಿಮ್ಮಲ್ಲಿ ಡಿಫ್ರೆಂಟ್ ರೇಟ್ ಇರಬಹುದು. ಎಷ್ಟಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ನಾವು ಪರ್ಚೇಸ್ ಮಾಡುವಾಗ ಎಷ್ಟು ಇರ್ತದೆ ಸರ್?
ಅದನ್ನ 35-40 ರೂಪಾಯಿ ತಗೊಳ್ತಾರೆ. ಓಕೆ ಓಕೆ, ಅಷ್ಟಿರ್ತದೆ. ನಿಯರ್ಲಿ 25 ರುಪೀಸ್ ಒಂದು ಗ್ಯಾಪ್ ಇರ್ತದೆ, ಜಾಸ್ತಿ ಇರ್ತದೆ. ಹೌದು. ಓಕೆ, ಒಂದೊಂದು ಕಡೆ ಒಂದೊಂದು ರೇಟ್ ಇರ್ತದೆ. ಹೌದು ಹೌದು. ಓಕೆ, ಮತ್ತೆ ಇದು ಯಾವುದಕ್ಕೆಲ್ಲ ಯೂಸ್ ಆಗ್ತದೆ ಅಂತ ಸ್ವಲ್ಪ ಹೇಳ್ಬೋದಾ? ಕುಂಬಳಕಾಯಿ ಮನೆಯಲ್ಲಿ ಪದಾರ್ಥ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಓಕೆ. ಮತ್ತು ಕುಂಬಳಕಾಯಿದ್ದು ಜ್ಯೂಸ್ ಮಾಡಿ ಕುಡಿಯಲಿಕ್ಕೆ ಒಳ್ಳೆಯದಾಗ್ತದೆ. ಅದು ಜೀವಕ್ಕೆ ಒಳ್ಳೇದಾ? ಜೀವಕ್ಕೆ ಒಳ್ಳೆಯದೇ. ಮತ್ತು ಕುಂಬಳಕಾಯಿದ್ದು ಸ್ವಲ್ಪ ಅಕ್ಕಿ ಮಿಕ್ಸ್ ಆಗಿ ದೋಸೆ ಮಾಡ್ತಾರೆ. ಸರ್, ಇದಕ್ಕೆ ನೀವು ಗೌರ್ಮೆಂಟ್ ಗೊಬ್ಬರ ಎಂತಾದ್ರೆ ಹಾಗೆ ಹಾಕ್ತೀರಾ? ಗೌರ್ಮೆಂಟ್ ಗೊಬ್ಬರ ಹಾಕೋದಿಲ್ಲ. ಓಕೆ, ನಾನು ಇಷ್ಟುವರೆಗೆ ಹಾಕಲಿಲ್ಲ. ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಗ್ತದೆ ಇಲ್ಲ, ಬೇಗ ಆಗ್ತದೆ. ಹೌದು, ಅದು ಗೌರ್ಮೆಂಟ್ ಗೊಬ್ಬರದಿಂದ ಬಂದ ವಸ್ತು ಬೇಗ ಹಾಳಾಗ್ತದೆ ಅಂತ ಹೇಳ್ತಾರೆ. ಓಕೆ ಓಕೆ, ಇದು ಫುಲ್ ಆರ್ಗ್ಯಾನಿಕ್. ಹೌದು. ಸೊ ಯಾರು ಸಹ ಮನೆಯಲ್ಲಿ ಮಾಡಿ ಮನೆಯಲ್ಲೇ ತಿನ್ಬೋದು, ಶುದ್ಧ. ಹೌದು ಹೌದು ಹೌದು. ಓಕೆ, ಜೀವಕ್ಕೆ ಒಳ್ಳೇದು. ಹೌದು. ಮತ್ತೆ ಸರ್, ಇದಕ್ಕೆ ರೋಗ ಬರ್ತದ? ರೋಗ ಅಂದ್ರೆ ಇದು ಎಲೆಗಳಿಗೆ ಒಂದು ಕೆಂಪು ನೊಣ ಬೀಳ್ತದೆ. ಓಕೆ ಓಕೆ. ಕೆಂಪು ನೊಣಗಳನ್ನು ಇದು ಎಲೆ ಎಲ್ಲ ತಿಂತದೆ. ಅಯ್ಯೋ. ಅದಕ್ಕೆ ಸ್ವಲ್ಪ ನಾವು ಇದು ಕಟ್ಟಿಗೆ ಬೂದಿ ಇಡ್ತೇವೆ, ಅದು ಸ್ವಲ್ಪ ಹಾಕಿದ್ರೆ ಅದು ಹೋಗ್ತದೆ. ಇಲ್ಲಾಂದ್ರೆ DDT ಪೌಡರ್ ಲೈಟ್ ಮಾಡಿ ಲೈಟ್ ಅಲ್ಲಿ ಹಾಕಿದ್ರೆ ಅದು ಹೊಡಿ ಹೋಗ್ತದೆ. ಇಲ್ಲದಿಲ್ಲ. ಇದಕ್ಕೆ ಎಂತಾದ್ರೆ ಬೆಳಿಗ್ಗೆ ಕೆಲಸ ಸಂಜೆ ಕೆಲಸ ಅಂತ ಹಾಗೆ ಎಂತಾದ್ರೆ ಉಂಟಾ? ಏನಿಲ್ಲ, ಅದು ಏನಿಲ್ಲ. ಒಂದ್ಸಲ ಬೀಜ ಹಾಕಿ ಗಿಡ ನಂತರ ವಾರ ಅದಕ್ಕೆ ಬುಡಕ್ಕೆ ಸ್ವಲ್ಪ ತಿಂಡಿ ಹಾಕಿದ್ರೆ ಆಯ್ತು. ವಾರಕ್ಕೆ ಒಂದ್ಸಲ. ಮತ್ತೆ ನೀರು ಹಾಕ್ಬೇಕು ಡೈಲಿ. ಹೌದು. ಮಳೆಗಾಲದಲ್ಲಿ ನೀರು ಹಾಕ್ಲಿಕ್ಕಿಲ್ಲ, ಬೇಕಂತ ಇಲ್ಲ. ಹೌದು. ಇದು 12 ತಿಂಗಳು ಆಗ್ತದೆ. ಓಕೆ, ಬೆಳಿಗ್ಗೆನೆ ಹಾಕ್ಬೇಕು, ಸಂಜೆನ ಒಂದ್ಸಲ ಹಾಕಿದ್ರೆ ಆಯ್ತು. ಒಂದ್ಸಲ ಯಾವಾಗಾದ್ರೂ ಒಂದ್ಸಲ ಹಾಕಿದ್ರೆ ಆಯ್ತು. ಸರ್, ಈಗ ಬೂದಿ ಕುಂಬಳಕಾಯಿ ಈಗ ಕಟ್ ಮಾಡಿದ್ವಿ ಗಿಡದಿಂದ, ಎಷ್ಟು ಸಮಯವರೆಗೆ ನಾವು ಇಡ್ಬಹುದು ಮನೆಯಲ್ಲಿ? ಈಗ ಒಂದು ಕುಂಬಳಕಾಯಿ ನೀವು ಪದಾರ್ಥಕ್ಕೆ ಕಟ್ ಮಾಡಿದ್ರೆ ಅದು ಅರ್ಧ ಪದಾರ್ಥ ಮಾಡ್ತೀರಿ. ಇನ್ನೊಂದು ಅರ್ಧ ಫ್ರಿಜ್ ಅಲ್ಲಿ ಒಂದು 8 ದಿವಸ 10 ದಿವಸ ತನಕ ಇಡಬಹುದು. ಮತ್ತೊಂದು ಇಡೀ ಕುಂಬಳಕಾಯಿ ನಾವು ಹಗ್ಗ ಹಾಕಿ ಮೇಲೆ ಕಟ್ಟಿದ್ರೆ ಒಂದು 4-5 ತಿಂಗಳು ಏನೂ ಆಗುದಿಲ್ಲ. ಮೊದ್ಲಿನ ಕಾಲದಲ್ಲಿ ಇಡ್ತಾ ಇದ್ರು. ಹೌದು 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 ಹೌದು. 4-5 ತಿಂಗಳು ಏನೂ ಆಗುದಿಲ್ಲ. 4-5 ತಿಂಗಳು ಎಂತ ಆಗುದಿಲ್ಲ. ಓಕೆ, ಇದು ಆರ್ಗ್ಯಾನಿಕ್ ಅಲ್ಲಿ ಮಾತ್ರ ಸಾಧ್ಯ. ಹೌದು ಹೌದು. ಓಕೆ, ಮತ್ತೆ ಹೊಸಬ್ರಿಗೆ, ಈಗ ಫ್ಲಾಟ್ ಅಲ್ಲಿ ಇರುವವರಿಗೆ ಮನಸ್ಸಿರ್ತದೆ ಸಿಟಿಯಲ್ಲಿ ನಾವು ಸಹ ಆರ್ಗ್ಯಾನಿಕ್ ತಿನ್ಬೇಕಂತ, ಅವರು ಸ್ಟಾರ್ಟ್ ಮಾಡ್ಬೋದು ಒಂದು ಚಟ್ಟಿಯಲ್ಲಿ ಹಾಗೆ ಮಾಡಬಹುದು. ಒಂದು ಮನೆಯ ರೂಮಿನಷ್ಟು ದೊಡ್ಡ ಜಾಗ ಇದ್ರೆ ಓಕೆ, ದೊಡ್ಡ ಚಟ್ಟಿಯಲ್ಲಿ ಬೀಜ ಹಾಕಿ ಅಲ್ಲೇ ಬೆಳೆಸಬಹುದು, ಬೆಳೆಸಿ ಮಾಡಿಸಬಹುದು. ಇದು ಮಾತ್ರ ಗಿಡ ಆಗುದಾ? ಇನ್ನೊಂದು ದೊಡ್ಡ ಕುಂಬಳಕಾಯ್ದು ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಇದು ಚಿಕ್ಕ ಕುಂಬಳಕಾಯ್ದು ಆಗ್ತದೆ. ಬೀಜ ಹಾಕಿದ್ರೆ ಆಗ್ತದೆ. ಓಕೆ ಓಕೆ. ಅದ್ರಲ್ಲಿ ಅದಕ್ಕೆ ಬಿಡ್ಬೇಕು. ಹೌದು, ನಾವು ಏನಾದ್ರು ಕೋಲ್ ಇಟ್ಟು ಬಿಡ್ಬಹುದು. ಜಾಗ ಇದ್ರೆ ಅಂಗಳದಲ್ಲಿ ದೊಂಪ ಹೇಳ್ತಾರೆ, ಚಪ್ಪರ, ಅದು ಹಾಕಿ ಅದರ ಮೇಲೆ ಬಿಡಬಹುದು. ಸರ್, ಈಗ ಇದಕ್ಕೆ ಅಡಿಕೆ ಮರಕ್ಕೆ ಬಿಟ್ಟಾಗಿ ಕಾಣ್ತಾ ಉಂಟು. ಸೊ ಇದಕ್ಕೆ ಬಿಡಬಹುದಾ? ತೆಂಗಿನ ಮರ ಅಡಿಕೆ ಮರಕ್ಕೆ ಇಲ್ಲ, ಬಿಡ್ಲಿಕ್ಕೆ ಆಗುದಿಲ್ಲ. ಇದು ಬಿಟ್ರೆ ನಮ್ಮ ಇದರಲ್ಲಿ ಕಾಳು ಮೆಣಸು ಗಿಡ ಇದೆ. ಹೌದು, ಕಾಳು ಮೆಣಸು ಗಿಡ ಹಾಳಾಗ್ತದೆ. ಹೌದು, ಇದು ನಮಗೆ ಗೊತ್ತಾಗದೆ ನಾವು ನೋಡದೆ ಅದು ಮೇಲೆ ಹತ್ತಿ ಆಗಿದೆ ಇದೆ. ಈಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಕಾಳು ಮೆಣಸದ್ದು ಗಿಡ ಇಲ್ಲದಿದ್ರೆ ಬಿಡಬಹುದು. ಹತ್ತುದಿಲ್ಲ ಅದು, ಅದಕ್ಕೆ ಹತ್ತುದಿಲ್ಲ. ಅದಕ್ಕೆ ಏನಾದ್ರೂ ಹಿಡಿಲಿಕ್ಕೆ ಗ್ರಿಪ್ ಬೇಕು. ಹೌದು, ಗ್ರಿಪ್ ಬೇಕು. ಈಗ ನಾವು ಮೇಲೆ ಹತ್ತಿದೆ, ಇಲ್ಲಿ ಬುಡದಲ್ಲಿ ಕುಂಬಳಕಾಯಿ ಇದೆ, ಅದಕ್ಕೋಸ್ಕರ ಅದು ನಾವು ಕಟ್ ಮಾಡ್ಲಿಲ್ಲ. ಇದು ಕಾಯಿ ತೆಗೆದ ನಂತರ ಅದು ಕಟ್ ಮಾಡ್ತದೆ. ಓಕೆ, ಇದು ಕುಂಬಳಕಾಯಿ ಜಾಸ್ತಿ ಆಗಿ ಒಂದು 8-10 ಜಾಸ್ತಿ ಆಗಿ ಕಟ್ ಆಗೋ ಚಾನ್ಸಸ್ ಇರ್ತದ? ಇದು ಬಳ್ಳಿ ಮೇಲೆ ಬಿಟ್ರೆ ಕಟ್ ಆಗ್ಲಿಕ್ಕೆ ಚಾನ್ಸ್ ಇದೆ, ಜಾಸ್ತಿ ಭಾರ ಇದ್ರೆ. ಅದಕ್ಕೆ ನಾವು ಏನಾದ್ರು ಬ್ಯಾಗ್ ಏನೋ ಹಾಕಿ ಸಪೋರ್ಟ್ ಆಗೋದಕ್ಕೆ ಕಟ್ಟಬಹುದು. ಮತ್ತೆ ಸರ್, ಇದು ತೋಟದಲ್ಲಿ ನಿಮ್ಗೆ ಪ್ರಾಣಿಗಳ ಇದು ಉಂಟ? ಇದು ತಿಂತದ ಕುಂಬಳಕಾಯಿ? ಇದು ಕಾಟಿ, ನಮ್ಮ ಮನೆಯ ದನ ಅದೆಲ್ಲ ಬಂದ್ರೆ ತಿಂತದೆ. ತಿಂತದೆ. ಹೌದು. ಅದಕ್ಕೆ ಎಂತ ಆದ್ರೆ ಮಾಡಿ ಸೇವ್ ಮಾಡ್ಲಿಕ್ಕೆ ಹಾಗೆ ಆಗ್ತದ? ಅದೇ ಹಾಗೆ ಆಗುದಿಲ್ಲ. ನಾವು ದನಗಳಿಗೆ ಬಾರದಾಗೆ ಮಾಡ್ತೇವೆ ನೋಡಿ, ಆ ತರ ಮಾಡ್ಬೇಕು. ಅದೇ ಹಾಗೆ ಮಾಡ್ಬೇಕು. ಹೌದು. ಮತ್ತೆ ನವಿಲು ಏನು ತಿನ್ನುದಿಲ್ಲ ಇದು. ಓಕೆ, ಮಂಗಗಳ ಉಪದ್ರ ಇಲ್ಲ. ಹೌದು, ಮಂಗಗಳು ದನ ಮಾತ್ರ. ಹೌದು. ಸರ್, ಇಲ್ಲಿ ನಂಗೆ ನೋಡುವಾಗ ನೀವು ತೋಟದಲ್ಲಿ ಇದು ಬಿಟ್ಟಿದ್ದೀರಿ ಫುಲ್ ಕುಂಬಳಕಾಯಿ ಇದು ಗಿಡ. ಹೌದು. ಅದು ಯಾಕೆ ಹಾಗೆ ಬಿಟ್ಟಿದ್ದೀರಿ? ಈ ತರ ಬಿಟ್ರೆ ನಮ್ಗೆ ಅದು ಅದರ ಬಳ್ಳಿ ಏನು ಹಾಳು ಆಗೋದಿಲ್ಲ. ಓಕೆ, ಅದು ಹೋಗ್ತಾ ಕಾಯಿ ಆಗ್ತಾ ಹೋಗ್ತದೆ.
ಏನು ಪ್ರಾಬ್ಲಮ್ ಇಲ್ಲ ನೋಡಿ, 2-3 ಗಂಟೆಗೊಂದು ಕಾಯಿ ಆಗ್ತಾ ಇದೆ. ಹೌದೌದೌದೌದು. ಮರಕ್ಕೆ ಬಿಟ್ರೆ ಅಷ್ಟು ಆಗುದಿಲ್ಲ, ಮರಕ್ಕೆ ಬಿಟ್ರೆ ಅಷ್ಟು ಆಗುದಿಲ್ಲ. ಯಾಕಂದ್ರೆ ಅದು ತೂಕ ಜಾಸ್ತಿ ಆಗಿ ಅದರ ಬಳ್ಳಿ ಎಲ್ಲ ಕೆಳಗೆ ಬೀಳ್ತದೆ, ಅದಕ್ಕೆಲ್ಲ ಭಾರ ಆಗ್ತದೆ. ನೆಲದಲ್ಲಿ ಬಿಟ್ರೆ ಅದು ಏನು ಪ್ರಾಬ್ಲಮ್ ಇಲ್ಲ, ಜಾಸ್ತಿ ಫಲ ಸಿಗ್ತದೆ. ಓಕೆ. ಮತ್ತೆ ಒಂದು ಗಿಡ ಇಲ್ಲ ಒಂದು ಬೀಜ ಹಾಕಿದ್ದು ಎಷ್ಟು ತಿಂಗಳಲ್ಲಿ ಒಂದು ಕುಂಬಳಕಾಯಿ ಬರ್ತದೆ ಹೊಸತ್ತಾಗಿ ಹಾಕಿದ್ರೆ? ಬೀಜ ಹಾಕಿ ಗಿಡಕ್ಕೆ ಏನಾದ್ರೂ ಕಾಯಿಲೆ ಗೀಲೆ ಬರದೇ ಇದ್ರೆ 1.5 ತಿಂಗಳಲ್ಲಿ ಕಾಯಿ ಬರ್ತದೆ. ಓಕೆ. ಮತ್ತು ಒಂದು ಗಿಡ ಒಂದು 4-5 ತಿಂಗಳು ಫಲ ಕೊಡ್ತಾ ಇರ್ತದೆ. 4-5 ತಿಂಗಳು ಕೊಡ್ತದೆ. ಒಂದು ಇದ್ರಲ್ಲಿ ಗಿಡ ಅಲ್ಲಿ ಎಷ್ಟು ಆಗ್ಬಹುದು ಒಂದು ಅಂದಾಜು ಪ್ರಕಾರ? ನಾನಿಲ್ಲಿ ಗಿಡ ಹಾಕಿದ್ರಲ್ಲಿ 3 ಗಿಡ ಇತ್ತು. ಅದ್ರ ಲಾಸ್ಟ್ ಎಷ್ಟು ಗಿಡ ಬಂದಿದೆ ಗೊತ್ತಿಲ್ಲ. ಆದ್ರೆ ಈ ಜಾಗದಲ್ಲಿ ಇದುವರೆಗೆ ಒಂದು 40 ಕುಂಬಳಕಾಯಿ ಆಯ್ತು. 40 ಕುಂಬಳಕಾಯಿ. ಅದು ಎಷ್ಟು ಸಮಯದಲ್ಲಿ? ಕುಂಬಳಕಾಯಿ ಹಾಕಿ ಒಂದು 3 ವಾರದಲ್ಲಿ ತೆಗಿಲಿಕ್ಕೆ ಬರ್ತದೆ. 3 ವಾರದಲ್ಲಿ? ಹೌದು. ಓಕೆ. ಅಲ್ಲ, ಇದು ಎಷ್ಟು ಸಮಯದಿಂದ ಇದು ಉಂಟು ನಿಮ್ಮ ಹತ್ರ? ಒಂದು ಗಿಡ ಇದು ಎಷ್ಟು ಸಮಯದಿಂದ ಉಂಟು ನಿಮ್ಮ ಹತ್ರ? ಇದು ಈಗ 2 ತಿಂಗಳಾಯ್ತು. 2 ತಿಂಗಳಲ್ಲಿ 40 ಕುಂಬಳಕಾಯಿ ತೆಗ್ದಿದೆ. ಆಯ್ತು ಸರ್. ಈಗ ಹೊಸತ್ತಾಗಿ ಕುಂಬಳಕಾಯಿ ಆಗುವಾಗ ಹೊಸ ಗಿಡ ಅಲ್ಲಿ ಕೆಲವೊಮ್ಮೆ ಕುರಿತದೆ, ಹಾಳಾಗ್ತದೆ. ಅದು ಹೇಗೆ? ಅದಕ್ಕೆ ಎಂತ ಮಾಡ್ಬೇಕು ನಾವು? ಗಿಡದಲ್ಲಿ ಹೂ ಹೋಗುವಾಗ 1-2 ಹೂ ಹೋಗುವ ನಂತರ ಕಾಯಿ ಬಂದು ಹೂ ಬರ್ತದೆ. ಹೌದು. ಅದು ಹಾಳು ಆಗುದಿಲ್ಲ. ಒಂದು ವೇಳೆ ಹಾಳು ಆಗಿದ್ರೆ ಅದರಲ್ಲಿ ಇದೊಂದು ನೊಣ ತುಂಬಿ ಇದೆ, ಅದು ಒಂದು ಹೂವಿಂದ ಒಂದು ಹೂವಿಗೆ ಕೂತ್ಕೊಳ್ತದೆ. ಅದು ಕೂತ್ಕೊಳ್ಳದಿದ್ರೆ ಕಾಯಿ ಹಾಳಾಗ್ತದೆ. ಅದು ನಮ್ಗೆ ಸಂಶಯ ಬಂದ್ರೆ ನಾವು ಈ ತರ ಮಾಡ್ಬೇಕು. ಎಂತ ಮಾಡ್ಬೇಕು? ಈ ಕಾಯಿ ಇಲ್ಲದ ಹೂವನ್ನು ಈ ತರ ತೆಗೆದು, ಅದು ಯೆಲ್ಲೋ ಕಲರ್ ಆದದ್ದು. ಹೌದು, ಇದಕ್ಕೆ ಕಾಯಿ ಇಲ್ಲ. ಇಲ್ಲಿ ನೋಡಿ, ಇದರಲ್ಲಿ ಕಾಯಿ ಇದೆ. ಈ ಕಾಯಿ ಇದ್ದ ಹೂವಿಗೆ ಹಾಗೆ ಮಾಡ್ಬೇಕು. ಒಂದು ಪಸೆ ಕೊಟ್ಟ ಹಾಗೆ. ಹೌದು. ಅದ್ರಲ್ಲಿ ಅದರ ನಂತರ ಅದು ಕಾಯಿ ಹಾಳಾಗುದಿಲ್ಲ. ಮತ್ತೆ ಬಂದ ಎಲ್ಲ ಕಾಯಿ ಯಾವಾಗಲೂ ಹಾಳಾಗುದಿಲ್ಲ. ಅದಕ್ಕೆ ಒಂದರಕ್ಕೆ ಮಾಡಿದ್ರೆ ಸ್ಟಾರ್ಟ್ ನಲ್ಲಿ ಮಾಡಿಬಿಟ್ರೆ ಸಾಕು. ಮತ್ತೆ ಜಾಸ್ತಿ ಆಗಿ ನನ್ನ ಅನುಭವದಲ್ಲಿ ಹಾಳಾಗ್ಲಿಲ್ಲ. ಇಲ್ಲ. ಹಾಗೆ ಮಾಡಿದ್ರೆ ಒಳ್ಳೇದು. ಸ್ವಲ್ಪ ಜಾಸ್ತಿ ಸಹ ಬರ್ಬೋದು ಕುಂಬಳಕಾಯಿ. ಹೌದು. ಓಕೆ ಸರ್. ಮತ್ತೆ ತುಂಬಾ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಎನಿಸ್ತೇನೆ. ಸಣ್ಣ ಮಟ್ಟದಲ್ಲಿ ನಾವು ಕುಂಬಳಕಾಯಿ ಮನೆಯಲ್ಲಿ ಮಾಡ್ಬೋದು, ನಮ್ದು ಜೀವಕ್ಕೆ ಸಹ ಒಳ್ಳೇದು. ವೆಜಿಟೇಬಲ್ಸ್ ನಮ್ಮ ಕುಕ್ ಮಾಡ್ಲಿಕ್ಕೆ, ಇಲ್ಲಾಂದ್ರೆ ನಿಮ್ಗೆ ಅಂಗಡಿ ಕೊಡ್ಲಿಕ್ಕೆ. ಸರ್ ಅಂಗಡಿ ಕೊಡ್ತಾರೆ, ಸೊ ಅವರದ್ದು ಮತ್ತೆ ಮನೆ ಖರ್ಚಿಗೆ ಸಹ. ಮತ್ತೆ ನಮ್ಗೆ ಖುಷಿ ಆಯ್ತು ಇದು ಇನ್ಫಾರ್ಮೇಶನ್ ಕೊಟ್ಟಾಗೆ. ಸರ್ ನಿಮ್ಮ ಟೈಮ್ಗೆ ತುಂಬಾ ಥ್ಯಾಂಕ್ಸ್ ಇನ್ಫಾರ್ಮೇಶನ್ ಕೊಟ್ಟಾಗೆ. ಸೊ ಇನ್ನು ಎಂತ ಇದ್ರೆ ಕಮೆಂಟ್ ಮಾಡಿ. ಸೊ ಎಂತ ಇದ್ರೆ ನಾನು ಸರ್ ಹತ್ರ ಕ್ಲಾರಿಫೈ ಮಾಡಿ ನಿಮ್ಗೆ ರಿಪ್ಲೈ ಕೊಡ್ತೇನೆ. ಮತ್ತೆ ಈ ವಿಡಿಯೋ ನಾನು ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟು ತನಕ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ಇನ್ನೊಂದು ವಿಡಿಯೋಲಿ ಸಿಗುತ್ತೇನೆ. ಬಾಯ್.